ಪ್ರತಿ ಸತಿ ನಾವು ಅಮ್ಮ ಕಾಲ್ ಮಾಡಿದಾಗ ಅಥವಾ ಏನೋ ಮಾಡಿದಾಗ ನಾವು ತುಂಬಾ ನೆಗ್ಲೆಕ್ಟ್ ಮಾಡ್ತಾ ಇರ್ತೀವಿ. ಇವತ್ತು ಕೂಡ ಅಷ್ಟೇ ಫೋನ್ ಮಾಡಿದಾಗ ಏನಮ್ಮ ನಾನು ಮಾಡ್ತೀನಿ ಒಂದು ನಿಮಿಷ ಫ್ರೆಂಡ್ ಜೊತೆ ಇದೆಯಲ್ಲ ಹೊರಗಡೆ ಅಂತ ಆ ಎಮೋಷನ್ ಇದೆಯಲ್ಲ ಸಕ್ಕದಾಗಿತ್ತು, ತುಂಬಾ ಚೆನ್ನಾಗಿ ಕನೆಕ್ಟ್ ಆಗಿದೆ. ಯಾಕಂದ್ರೆ ಅಲ್ಲೊಂದು ಕಂಟೆಂಟ್ ಇಟ್ಟಿದ್ದೀರಾ ನೀವು, ಎಲ್ಲರ ಮನೂ ಒಂದೇ, ಅಲ್ಲಿ ಒಂದು ದಾರಿ ಮಾಡಿಕೊಡ್ತಾರೆ, ಅದಂತೂ ಬ್ಯೂಟಿಫುಲ್ ಆಗಿತ್ತು. ನನಗಂತೂ ತುಂಬಾ ಇಷ್ಟ ಆಯ್ತು. ಸಮಾಜಕ್ಕೆ ಒಂದು ಒಳ್ಳೆ ಕಂಟೆಂಟ್ ನ ಕೊಟ್ಟಿದ್ದೀರಾ, ಒಂದು ಒಳ್ಳೆ ಸಿನಿಮಾನ ಕೊಟ್ಟಿದ್ದೀರಾ. ಇಷ್ಟು ದಿನ ನಾನು ಈ ತರ ಸಿನಿಮಾನ ನೋಡೇ ಇಲ್ಲ ಸರ್. ನನಗೆ ತುಂಬಾ ಖುಷಿ ಆಯ್ತು. ಒಳ್ಳೆ ಒಳ್ಳೆ ಮೂವಿ, ಥ್ಯಾಂಕ್ ಯು. ಜೈ ಸಿನಿಮಾ, ಒಳ್ಳೆ ಕಂಟೆಂಟ್ ಕೊಟ್ಟಿದ್ದಾರೆ. ಜೈ ಮತ್ತೆ ಸತ್ಯ, ಸತ್ಯ ಅಂದ್ರೆ ಸತ್ಯ ಯಾವಾಗಲೂ ಹೊರಗಡೆ ಬರಲೇಬೇಕು. ಜೈ ಅನ್ನೋದು ಜೈಕಾರ. ಜೈ ಸಿನಿಮಾ, ಜೈ ಸಿನಿಮಾ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಜಾಸ್ತಿ ನಿಮ್ಮ ಸಮಯನ ಅರ್ಥ ಮಾಡಲ್ಲ. ಸೊ ಅವರ ಅಭಿಪ್ರಾಯ ನಿಮ್ಮ ಅಭಿಪ್ರಾಯ ಅಂತ ನಾನು ಅನ್ಕೋತಾ ಇದ್ದೀನಿ. ಸೊ ನಿಮ್ಗೆ ನಿಜವಾಗ್ಲೂ ಇಷ್ಟ ಆಗಿದ್ರೆ ಒಂದ್ ಜೋರಾಗಿ ಚಪ್ಪಾಳೆ ಸೊ ಜಾಸ್ತಿ ಹೇಳಕ್ ಇಷ್ಟಪಡ್ತಿಲ್ಲ. ಬಿಕಾಸ್ ಇದ್ರ ತುಂಬಾ ಜನ ಪತ್ರಕರ್ತರಿದ್ದೀರಾ, ಮೀಡಿಯಾ ಪರ್ಸನ್ಸ್ ಇದ್ದೀರಾ. ಸೊ ನಿಮ್ಮಲ್ಲಿ ನಾನು ಏನು ರಿಕ್ವೆಸ್ಟ್ ಮಾಡ್ತೀನಿ ಅಂದ್ರೆ, ಇವತ್ತು ನಿಮ್ಗೆ ಕೆಲಸ ಮಾಡಬೇಡಿ. ನೀವು ಪಾಪ ಯಾವತ್ತು ನಮಗೆ ಮೈಕ್ ಹಿಡಿತೀರಾ ಅಥವಾ ಬರೀತಾ ಇರ್ತೀರಾ, ಮೊಬೈಲ್ ಹಿಡಿತಾ ಇರ್ತೀರಾ. ಇವತ್ತು ಸಿನಿಮಾ ನೋಡಿ ಅಂತ ಅಷ್ಟೇ ನನ್ನ ಅಭಿಪ್ರಾಯ ಇದ್ದಿದ್ದು. ಆದ್ರೆ ಇದು ನಾವು ತುಂಬಾ ದೇಶಗಳಲ್ಲಿ ಪ್ರೀಮಿಯರ್ ಶೋ ಮಾಡಿದೀವಿ. ಏನಕ್ಕೆ ಅಂತಂದ್ರೆ ನಮ್ದೊಂದು ಸಣ್ಣ ತಂಡ. ಸೊ ನಾವು ಸಡನ್ ಆಗಿ ರಿಲೀಸ್ ಮಾಡಿದ್ರೆ ಯಾರು ನಂಬಲ್ಲ ನಮ್ಮನ್ನ. ಸೊ ಜನ ಚೆನ್ನಾಗಿದ್ಯಾ ಅಂತ ಹೇಳಿದ್ರಷ್ಟೇ ನಂಬ್ತಾರೆ. ಸೊ ಎಲ್ಲಾ ಕಡೆಗಳಲ್ಲಿ ಒಳ್ಳೆ ರಿವ್ಯೂ ಬಂದಿದೆ. ಅಂಡ್ ಇದು ನಮ್ಮ ಕೊನೆಯ ಪ್ರೀಮಿಯರ್ ಶೋ. ಇನ್ನು ನಮ್ಮ ಹತ್ರ ಪ್ರೀಮಿಯರ್ ಶೋ ಇಲ್ಲ. ನೀವ್ ಏನ್ ಹೇಳ್ತೀರಾ ಅದನ್ನ ನಂಬಿ ನಾಳೆ ಅಲ್ಲ ನಾಡಿದ್ದು ಜನರು ಬರ್ತಾರೆ. ದೇವ್ರ ದಯೆಯಿಂದ ತುಂಬಾ ಥಿಯೇಟರ್ಗಳಂತೂ ಸಿಗುತ್ತೆ. ಆದ್ರೆ ಥಿಯೇಟರ್ ಸಿಕ್ಕಿದ್ರೆ ಏನು ಪ್ರಯೋಜನ ಇಲ್ಲ. ಥಿಯೇಟರ್ ಜನ ಬರಬೇಕು. ಹೊಸಬರ ತಂಡ, ಸುನಿಲ್ ಶೆಟ್ಟಿ ಅವರು ಸಪೋರ್ಟ್ ಮಾಡಿದಾರೆ, ಹೌದು. ಅದು ಬಿಟ್ರೆ ಬಾಕಿ ನಮ್ಮಂತವರೆಲ್ಲ ಹೊಸಬರೇ ಇರುವಂತದ್ದು. ಸೊ ಹಾಗಾಗಿ ನಿಜವಾಗ್ಲೂ ನಿಮಗೆ ಸಿನಿಮಾ ಇಷ್ಟ ಆಗಿದ್ರೆ, ನಿಮ್ ಕೈಯಲ್ಲಿ ದೊಡ್ಡ ಅಸ್ತ್ರ ಇದೆ, ಮೊಬೈಲ್ ಇದೆ. ಅಂಡ್ ಪತ್ರಕರ್ತರು ಅಂದ್ರೆ ನಿಮ್ಗೆ ಗೊತ್ತಿದೆ, ಮೀಡಿಯಾ ಅಂತಂದ್ರೆ ನೀವು ಒಬ್ರಿಗೆ ಹೇಳಿದ್ರೆ ತುಂಬಾ ನಂಬ್ತಾರೆ. ಸೊ ನಿಜವಾಗ್ಲೂ ನಿಮ್ಗೆ ಇಷ್ಟ ಆಗಿದ್ರೆ ನನ್ನ ರಿಕ್ವೆಸ್ಟ್, ನಮ್ದೊಂದು ಸಣ್ಣ ತಂಡ. ಸೊ ಅವರು ಕಾಪಿಕರ್ ಸರ್ ಹೇಳ್ದಂಗೆ ಒಂದು 5 ಜನರಿಗೆ ಹೇಳಿ, ನಾವು ಇನ್ನೊಂದು 5 ಜನರಿಗೆ ಹೇಳೋ ತರ ಆಗ್ಲಿ, ಅವ್ರಿಗೊಂದು 5 ಜನರಿಗೆ ಹೇಳೋ ತರ ಆಗ್ಲಿ. ಸೊ ಬೇರೆ ಹೇಳೋದಕ್ಕೆ ಇಷ್ಟಪಡಲ್ಲ. ಸೊ ಇವತ್ತು 5 ಜನ ಅಲ್ಲ 500 ಜನ ಬಂದಿದ್ದಾರೆ. ಈ 500 200 ಆಗುತ್ತೆ. ಆ ತರದ ಒಂದು ಆರ್ಡರ್ ಕೊಟ್ಟಿದ್ದಾರೆ. ಆ ಒಂದು ಕಾರಣಕ್ಕೆ ದಯವಿಟ್ಟು ಸಿನಿಮಾನ ಮಾಡಿ ನೋಡಿ. ಜೊತೆಗೆ ನಮ್ಮ ದೀಪಕ್ ರಾಜ್ ಅವರು ಬಹಳ ಅದ್ಭುತವಾಗಿ ನಟನೆ ಮಾಡಿದ್ದಾರೆ. ತುಂಬಾ ದೊಡ್ಡ ಫ್ಯಾನ್ಸ್ ನಿಮ್ದು. ತುಂಬಾ ಚೆನ್ನಾಗಿ ಈ ಸಿನಿಮಾವನ್ನ ಮಾಡಿದ್ದಾರೆ. ಇದು ಇವ್ರು ಹೇಳಿದ್ರು ಇವತ್ತು ಇದು ಕೊನೆಯ ಪ್ರೀಮಿಯರ್ ಶೋ ಅಂತ. ನಾನು ಒಂದು ವಿಷಯ ಹೇಳ್ತೀನಿ, ನಾಳೆಯಿಂದ ಆಗ್ತಾ ಇರುವಂತ ಪ್ರತಿಯೊಂದು ಶೋ ಪ್ರೀಮಿಯರ್ ಶೋ ಆಗುತ್ತೆ. ರೂಪೇಶ್ ಅವರೇ, ವಿಶ್ ಯು ಆಲ್ ದ ವೆರಿ ಬೆಸ್ಟ್. ಒಳ್ಳೆಯದಾಗಿ. ಥ್ಯಾಂಕ್ ಯು ಸೋ ಮಚ್. ನನಗೆ ಗೊತ್ತಿಲ್ಲ ನನಗೆ ಹೇಗೆ ಹೇಳಬೇಕು. ಬಿಕಾಸ್ ಬೆಂಗಳೂರಲ್ಲಿ ಇದು ಫಸ್ಟ್ ಪ್ರೀಮಿಯರ್ ಶೋ ಅಂಡ್ ಕನ್ನಡ ನನಗೂ ಗೊತ್ತಿರಲಿಲ್ಲ ಏನ್ ರೆಸ್ಪಾನ್ಸ್ ಬರುತ್ತೆ ಅಂತ. ನಿಜವಾಗ್ಲೂ ನಿಮ್ಗೆ ಇಷ್ಟ ಆಗಿದ್ರೆ ನಮ್ಮ ಕ್ಯಾಮ್ರಾಗೋಸ್ಕರ ಒಂದು ಸ್ವಲ್ಪ ಸೌಂಡ್ ಮಾಡ್ಬೇಕು ನೀವು. ಥ್ಯಾಂಕ್ ಯು ಸೋ ಮಚ್. ಸೊ ಇನ್ನು ನಿಮ್ಮ ಕೈಯಲ್ಲಿದೆ, ನಮ್ಮ ಕೈಯಲ್ಲಿ ಏನೂ ಇಲ್ಲ. ನಾಳೆ ದೇವರ ಹತ್ರ ಪ್ರಾರ್ಥನೆ ಮಾಡ್ತೀವಿ, ನೀವೇ ದೇವರಾಗಿ ನಮ್ಗೆ ಸಪೋರ್ಟ್ ಮಾಡ್ತೀರಾ ಅಂತ ಅನ್ಕೊಂಡಿದೀವಿ. ಇನ್ನೊಂದು ರಿಕ್ವೆಸ್ಟ್, ಸೊ ಪತ್ರಕರ್ತರು, ಮೀಡಿಯಾದವರು ಜಾಸ್ತಿ ನೀವು ಮಾತಾಡಲ್ಲ. ನಿಮ್ಮ ಪೆನ್ನು, ನಿಮ್ಮ ಮೊಬೈಲು, ನಿಮ್ಮ ಕ್ಯಾಮ್ರಾ ಮಾತಾಡುತ್ತೆ. ಇವತ್ತು ನಿಮ್ಗೆ ನಿಜವಾಗ್ಲೂ ಇಷ್ಟ ಆಗಿದ್ರೆ ನಮ್ಮ ಸಣ್ಣ ತಂಡಕ್ಕೆ ನಿಮ್ಮಿಂದ ಒಂದು ಹೆಲ್ಪ್ ಆಗ್ಬೇಕು. ನಮ್ ಕ್ಯಾಮ್ರಾ ಇರುತ್ತೆ, ನಿಮ್ಗೆ ಹೆಂಗ್ ಅನ್ಸಿದೆ ಅದನ್ನ ಮನಸ್ಪೂರ್ವಕವಾಗಿ ಹೇಳಿ. ಇಷ್ಟ ಇಲ್ಲ ಅಂದ್ರೆ ಇಷ್ಟ ಇಲ್ಲ ಅಂತ ಹೇಳಿ, ಚೆನ್ನಾಗಿದ್ರೆ ಚೆನ್ನಾಗಿದೆ ಅಂತ ಮನಸ್ಸಿಂದ ಹೇಳಿ. ಅಷ್ಟೇ ರಿಕ್ವೆಸ್ಟು. ಥ್ಯಾಂಕ್ ಯು ನಿಮ್ಮ ಸಮಯಕ್ಕೆ. ಥ್ಯಾಂಕ್ಸ್ ಲಾಟ್. ಅಷ್ಟೇ, ಬೇರೆ ಹೊರಗಡೆ ಸಿಗ್ತೀನಿ.